ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ವಿಶ್ವಕಪ್ T20 ಪಂದ್ಯ ಮತ್ತು ಇಂಗ್ಲೆಂಡ್ ವಿರುದ್ಧ ಮತ್ತು ನೇಪಾಳ ವಿರುದ್ಧ ಒಂದು ಅತ್ಯದ್ಭುತ ರೋಮಾಂಚನಕಾರಿ ಮ್ಯಾಚ್ ಗೆಲುವಿನ ಹೊಸ್ತಿಲಿನಲ್ಲಿ ಎಡವಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನೇಪಾಳ ಇಂಗ್ಲೆಂಡ್ ಅವರು ಮೊದಲು ಬ್ಯಾಟಿಂಗ್ ಆಡಿ 184 ರನ್ನಿಗೆ 7 ವಿಕೆಟ್ ಹೋಗುತ್ತೆ. ಇಂಗ್ಲೆಂಡ್ ಪರವಾಗಿ ಬ್ರೂಕ್ ಮತ್ತು ಬೆಥೆಲ್ ಅರ್ಧಶತಕ ಹೊಡೆದರೆ ವಿಲ್ ಜಾಕ್ಸ್ ಅವರು 39 ರನ್ 18 ಬಾಲಲ್ಲಿ ನಾಟ್ ಔಟು. 2 ಓವರಲ್ಲಿ 17ಕ್ಕೆ 1 ವಿಕೆಟು. ಆಲ್ರೌಂಡ್ ಪರ್ಫಾರ್ಮೆನ್ಸಿಂದ ಕೊನೆ ಓವರ್ನಲ್ಲಿ ಕರಣ್ ಅವರು 9 ರನ್ ಅವಶ್ಯಕತೆ ಇದ್ದಾಗ ಕೇವಲ 3 ರನ್ ನೀಡ್ತಾರೆ. 3 ಡಾಟ್ ಬಾಲ್ ಮಾಡ್ತಾರೆ. ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇನ್ನು ನೇಪಾಳ ಪರವಾಗಿ ಬ್ಯಾಟಿಂಗಲ್ಲಿ ಏರಿ ಅಂತ ಹೇಳ್ಬಿಟ್ಟು 44 ರನ್ನು, ಆಲ್ರೌಂಡ್ ಪರ್ಫಾರ್ಮೆನ್ಸು 23 ರನ್ ನೀಡಿ 2 ವಿಕೆಟು ಹೋಗಿದ್ದಾರೆ. ಬಾಮ್ ಅವರು ಕೂಡ 39 ರನ್ ಹೊಡಿತಾರೆ. ಇನ್ನು ಇದು ನಿನ್ನೆನೂ ನಮ್ಮ ಇಂಡಿಯಾಗೂ ಇದೇ ಪರಿಸ್ಥಿತಿ ಆಗಿತ್ತು. ಬಿಗ್ ಟೀಮ್ ಏನು ಮಾಡ್ತಾವೆ ಅಂದರೆ ಇವು ಹೊಸ ಟೀಮ್ಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಒಂದು ರೀತಿಯಲ್ಲಿ ಆಟ ಆಡೋಕ್ಕೆ ಹೋದರೆ ಇದು ಎಚ್ಚರಿಕೆ ಗಂಟೆ ಆಗಿದೆ ಎಲ್ಲ ಟೀಮ್ಗಳಿಗೂ ಅಂತ ಹೇಳ್ಬೇಕಾಗುತ್ತೆ. ಇಂಗ್ಲೆಂಡ್ ಕೂಡ ಕೊನೆಯ ಸೋಲಿನ ಹೊಸ್ತಿಲಿನಿಂದ ಗೆಲುವಿಗೆ ಬಂದಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಇನ್ನು ಕೊನೆಯ ದಿನ ರಣಜಿ ಪಂದ್ಯದಲ್ಲಿ ನಮ್ಮ ಮುಂಬೈ ವಿರುದ್ಧ ನಮ್ಮ ಕರ್ನಾಟಕ ತಂಡ 212 ರನ್ ಅವಶ್ಯಕತೆ ಇದೆ. 4ನೇ ಇನ್ನಿಂಗ್ಸ್ನಲ್ಲಿ 325 ರನ್ ಟಾರ್ಗೆಟ್ ಚೇಸ್ ಮಾಡ್ತಾ ಇರೋದು. 113ಕ್ಕೆ 2 ವಿಕೆಟು. KL ರಾಹುಲ್ ಅವರು ಕ್ರೀಸ್ನಲ್ಲಿ 60 ರನ್ ಔಟು. ಕರಣ್ ನಾಯರ್ ಅವರು 9 ರನ್ ಔಟ್ ಇದ್ದಾರೆ. ಇನ್ನೂ 8 ವಿಕೆಟ್ ಬ್ಯಾಲೆನ್ಸ್ ಇದೆ. ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೇಕಾಗುತ್ತದೆ ಗೆಲುವಿನಲ್ಲಿ. ನಮ್ಮ ಕರ್ನಾಟಕ ಗೆದ್ದೇ ಗೆಲ್ಲುತ್ತದೆ ವಿಶ್ವಾಸದಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.